ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 59ನೇ ಪದ್ಯ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ, ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪಣತೆಯೊಳು ಸವೆಯದ ಸದ್ಭಕ್ತಿ ರಸ ತೈಲ ತೀವಿದ ಪ್ರವಿಮಲ ಕಳೆಯೆಂಬ ಒತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆಯಳಿಯೇ ಮಸಗಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೋರ್ಗದನುಪಮ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣಮುರುಮುಟ್ಟದ ಗಣನೆಗತೀತಾರ್ಥವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿಯನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ಮುಡಿಗೆ ನಮತಿಗೆ ಮಂಗಲ. ಕರುಣರಸದ ಕೋಡಿವರಿವ ಕಟಾಕ್ಷದಿ ಪರತತ್ವ ಅರಗುವ ಅಲಾಪದಿ ವರ ಪುಣ್ಯಮಯ ಶರೀರದ ನಿರಾಧಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಚಿನ್ನವಾಭರಣತೆ ನಾಮರೂಪ ಭೇದಂ ನಿಜವೆನಿಸಿದಂತೀಶ್ವರ ಭಿನ್ನಾಭಿಧಾನ ಮೂರ್ತಿಗಳ ನೆಲೆಸುವ ಸಂಪನ್ನದ ನಾಳೆಯೇ ರಕ್ಷಿಸೋ ರಕ್ಷಿಸೋ ರಕ್ಷಿಸೋ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ ಕ್ಷೇತ್ರಾದಿ ದೇವತೆ ಕಥಾನಾಯಕರಾಗಿ ಸಕಲರುದ್ಧಾರಕ್ಕಾಗಿ ಹಗಲಿರಳು ಶ್ರಮಿಸುತ್ತಂತಹ ಪೂಜ್ಯಪಾದ ಕೊಪ್ಪಳದ ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ದಂಡೋತ್ ಪ್ರಣಾಮವನ್ನು ಸಮರ್ಪಿಸಿ
ಯಾವ ಪುಣ್ಯ ಪುರುಷನ ಕವಿತಾಗೋಷ್ಠಿಯು ಇಂದು ತನ್ನ ಮಂಗಲವನ್ನು ಆಚರಿಸಿಕೊಳ್ಳುತ್ತಿರುವುದು, ಯಾವ ಪುಣ್ಯ ಪುರುಷನು ರಾಜಯೋಗಿಯಾಗಿ ತತ್ವಜ್ಞಾನದ ಸೂಕ್ಷ್ಮ ಭಾಗವನ್ನೆಲ್ಲ ವೇದಾಂಗಗಳಿಂದ ಹಿಕ್ಕಿ ತೆಗೆದು ಸಾಮಾನ್ಯ ಜನರಿಗೆ ಉಣಬಡಿಸಿದನು, ಯಾವ ಪುಣ್ಯ ಪುರುಷನು ಶಿವಯೋಗಿಗೆ ಲಕ್ಷಣವಾಗಿರುವನು ಅಂತ ಮಹಾನುಭಾವ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶ್ರೀ ಚರಣಾರವಿಂದಗಳಿಗೆ ನಮನಾಂಜಲಿಯನ್ನು ಸಮರ್ಪಿಸಿ ಮನುಷ್ಯ ಜನ್ಮದ ಸದುದ್ದೇಶವನ್ನು ಅರ್ಥೈಸಿಕೊಂಡು ಬಹಳಷ್ಟು ಜಂಜಾಟದ ಬದುಕಿನ ಮಧ್ಯದಲ್ಲಿ ಅವೆಲ್ಲ ಅಂತಃಕರಣವನ್ನು ಕಾಪಾಡಿಕೊಂಡು ಈ ವಿಷಯಗಳೆಂಬ ಪತಂಗಗಳು ಬಂದು ನಿಮ್ಮೆಲ್ಲರನ್ನು ಕಚ್ಚುವಂತಹ ಸಮಯದಲ್ಲಿಯೂ ಕೂಡ ತಮ್ಮಲ್ಲಿರುವಂತಹ ವೈರಾಗ್ಯ, ತಮ್ಮಲ್ಲಿರುವಂತಹ ಜ್ಞಾನ, ಆ ಪತಂಗಗಳನ್ನ ಓಡಿಸಿ ನಿಮ್ಮ ಅಂತಃಕರಣವನ್ನು ಕಾಪಾಡಿಕೊಂಡು ಇಲ್ಲಿವರೆಗೆ ಬಂದಿರಲ್ಲ, ನಿಮ್ಮೆಲ್ಲರಿಗೆ ನನ್ನ ಶರಣು ಶರಣಾರ್ಥಿ. ಒಂದು ಸಾಧನೆ ಅಥವಾ ಒಂದು ತಪಸ್ಸು ಅಥವಾ ಒಂದು ಕರ್ಮ ಅಥವಾ ಕೆಲಸ, ಇದಕ್ಕೆ ಒಂದು ಆರಂಭ ಇರುತ್ತೆ. ಆರಂಭವಾದ ಕೆಲಸ ನಿರ್ವಿಘ್ನವಾಗಿ ಸಮಾಪ್ತಿಗೊಂಡಾಗ ಆ ಕೆಲಸ ಸಂಪೂರ್ಣವಾಯಿತು ಅಂತ ಕರೀತಾರೆ. ಆ ಕೆಲಸ ಸಂಪೂರ್ಣ ಆಯಿತು ಅನ್ನುವಂಥ ವಾಕ್ಯದಲ್ಲಿ ಸಂಪೂರ್ಣ ಪದವನ್ನು ಬಳಸ್ತಾರೆ. ಹಾಗೇ ಹೋಲಿಕೆಯಾಗಿರುವಂತಹ ಇನ್ನೊಂದು ಪದ ಏನು ಅಂದ್ರೆ ಆ ಕೆಲಸ ಮುಕ್ತಾಯ ಆಯಿತು ಅಂತ ಬರೀತಾರೆ. ಏನ್ ಬಳಸೇನೆ ಇರುದ್ರನ್ನ? ಸಂಪೂರ್ಣ ಆಯಿತು, ಮುಕ್ತಾಯ ಆಯಿತು. ಏನದು? ಸಂಪೂರ್ಣವಾಯಿತು. ಇನ್ನೊಂದೇನದು? ಮುಕ್ತಾಯ ಆಯಿತು. ಮುಕ್ತಾಯವಾಯಿತು. ಸಂಪೂರ್ಣ ಅಂದ್ರೇನು, ಮುಕ್ತಾಯ ಅಂದ್ರೆ ಎರಡು ಒಂದೇ ಕೆಲಸವನ್ನು ಹೇಳಕತ್ತೇವಲ್ಲ ಅವು. ಒಂದು ಕೆಲಸವು ಸಂಪೂರ್ಣವಾಯಿತು, ಹೌದಾ? ಒಂದು ಕೆಲಸವು ಮುಕ್ತಾಯವಾಯಿತು. ಸಂಪೂರ್ಣ ಆಯಿತು ಮತ್ತು ಮುಕ್ತಾಯವಾಯಿತು ಅನ್ನುವಂತಹ ಎರಡೂ ಶಬ್ದಗಳು ಮೇಲ್ನೋಟದಲ್ಲಿ ಹೆಂಗ್ ಕಾಣಿಸ್ತಾವ? ಒಂದೇ ಅರ್ಥವನ್ನು ತೋರಿಸ್ತವೆ. ಹೌದು. ಏನೋ ನಿಮ್ಮ ಆಶ್ರಮದಲ್ಲಿ ಒಂದು ಬೆಳಗ್ಗೆ ಏನೋ ಒಂದು ಮಕ್ಕಳು ಕರ್ಕೊಂಡು ಸ್ವಚ್ಛತೆ ಕಾರ್ಯಕ್ರಮ ಹಾಕೊಂಡಿರಪ್ಪ. ಆ ಎಲ್ಲ ಕೆಲಸ ಮುಗಿದ ಕೂಡಲೇ ಆ ಕೆಲಸ ಸಂಪೂರ್ಣ ಆಯ್ತು ಅಂತ ನೀವು ಹೇಳೋದ್ರಲ್ಲಿ ಏನ್ ತಪ್ಪದ? ಹೌದು. ಸಂಪೂರ್ಣವಾಯಿತು ಅನ್ನುವಂತಹ ಪದವೇ ಸಾಕಾಗಿದ್ರೆ ಮುಕ್ತಾಯವಾಯಿತು ಅನ್ನುವಂಥ ಪದದ ಅವಶ್ಯಕತೆ ಇದ್ದಿದ್ದಿಲ್ಲಲ್ಲ. ಶಬ್ದಕೋಶದಲ್ಲಿ ಮುಕ್ತಾಯವಾಯಿತು ಅನ್ನುವಂಥದ್ದು ಒಂದು ಶಬ್ದ ಇರೋಣದರಿಂದ ಸಂಪೂರ್ಣತೆಗೂ ಮುಕ್ತಾಯತೆಗೂ ವ್ಯತ್ಯಾಸವನ್ನು ಗಮನಿಸಬೇಕಾಗಿದೆ ಅಂತ ಹೇಳ್ತೇನೆ ನಿಮಗೆ ಈಗ. ಅಂದ್ರೆ ಏನು ವ್ಯತ್ಯಾಸ ಇರಬಹುದು ಅಂತ ಚಿಂತನೆ ಮಾಡಿ ನೋಡಿದ್ರೆ, ಕೆಲಸವನ್ನ ಕರ್ಣಗಳಿಂದ ಅಂದ್ರೇನು, ನಿಮಗೇನ ಕೈ ಕಾಲುಗಳು ಇವೇನದಾವಲ್ಲ ಎಲ್ಲ ಕರ್ಣಗಳು, ಆ ಕರ್ಣಗಳಿಂದ ಮಾಡಿ ಮುಗಿಸಿದ್ರೆ ಅದಕ್ಕೆ ಸಂಪೂರ್ಣವಾಯಿತು ಅಂತ ಕರಿಬೇಕು. ಏನ್ ಮಾಡಕತ್ತೀನಿ ಈಗ ನಾ ಇಲ್ಲಿ? ಕೆಲಸವನ್ನ ಕರ್ಣಗಳಿಂದ ಮಾಡಿ ಮುಗಿಸಿದ್ರೆ ಅದಕ್ಕೆ ಸಂಪೂರ್ಣವಾಯಿತು ಅಂತ ಕರಿಬೇಕು. ಹೌದಿಲ್ಲ? ಇದು ಸಂಪೂರ್ಣವಾಯಿತು ಅನ್ನಬೇಕು. ಇದೇ ಕೆಲಸವನ್ನ ಕರ್ಣಗಳ ಜೊತೆಗೆ ಮನವನ್ನು ಬೆರೆಸಿದ್ರೆ
ಏನ್ ಮಾಡಿಂತಮ್ಮ ಈಗ? ಅದೇ ಕೆಲಸಕ್ಕೆ ಕರ್ಣಗಳ ಜೊತೆ ಮನವನ್ನು ಬೆರೆಸಿದ್ದಾರೆ. ಅದು ಮುಕ್ತಾಯವಾಯ್ತು. ಹಾ. ಗೊತ್ತಾಗ್ತಪ್ಪ ವ್ಯತ್ಯಾಸ? ಹ್ಞೂ. ನಾನೊಂದು ಕೂಲಿಯಾಗಿ ಮಾಡೀನಿ, ಸಂಪೂರ್ಣವಾಯ್ತು. ಹ್ಮ್. ಒಂದು ಕೆಲಸ ಕೊಟ್ಟಿದ್ದೀರಿ ನನಗೆ, ಹ್ಮ್. ಇಷ್ಟು ಕಸ ತೆಗೆದ್ರೆ ನಿನಗೆ ಇಷ್ಟು ಪೇಮೆಂಟ್ ಅಂತ ಹೇಳಿದ್ದೀರಿಪ್ಪ ನೀವು ನನಗೆ. ಹೌದು. ನಾನು ಬೆಳಿಗ್ಗೆ ಬೇಗನೆ ಬಂದು ಸಾಯಂಕಾಲ 4 ಗಂಟೆ ತನಕ ಅವಸರ ಮಾಡಿ ನಾನು ಬಂದು ಏನ್ ಮಾಡ್ತೇನೆಂದ್ರೆ, ನಿಮಗೆ ಸರ್ ನೀವು ಕೊಟ್ಟ ಕೆಲಸ ಸಂಪೂರ್ಣ ಆಯ್ತು, ನಾನು ಪೇಮೆಂಟ್ ಕೊಡ್ರಿ ಹ್ಮ್. ಅಂದ್ರೆ ಈ ಕೆಲಸ ನಾ ಯಾಕೆ ಮಾಡಿಂತಮ್ಮ ಇದನ್ನ? ಕೂಲಿಗಾಗಿ ಮಾಡಿ. ಹ್ಮ್. ಇದೇ ಕೆಲಸವನ್ನ ಹ್ಮ್. ನಾನು ಪ್ರೇಮದಿಂದ ಮಾಡಿದೆ ಅಂದ್ರೆ, ಹೌದು. ಇದೇ ಕೆಲಸವನ್ನ ನನ್ನ ಮನದ ಆನಂದಕ್ಕಾಗಿ ಮಾಡಿದೆ ಅಂದ್ರೆ ಹ್ಮ್. ಅರ್ಥ ಆಗಿತ್ತಮ್ಮ? ಹೌದು ಹೌದು ಹೌದು. ಆ ಫೀಲ್ ನೋಡ್ಕೋ ಅದ್ ಹೃದಯದಲ್ಲಿ. ಹೌದು ಹೌದು ಹೌದು. ಆವಾಗ ಒಂದು ಆ ಕಸವನ್ನು ತೆಗೆದಿರ್ತಿ, ಎರಡನೇದು ಮುಂದೆ ಅಲ್ಲಿ ಚೆಲ್ಲುದಿಲ್ಲ. ಹೌದು. ಏನ್ ಮಾಡಿದ್ ನಿನಗೆ? ಕಸವನ್ನು ತೆಗೆದು ಹಾಕದೆ. ಹೌದು. ಮುಂದೆ ಏನು ಜ್ಞಾನ ಬಂತು ನಿನಗೀಗ? ಅಲ್ಲಿ ಕಸವನ್ನು ನೀವು ಚೆಲ್ಲಿಕ್ ಮನಸ್ಸು ಮಾಡೋದಿಲ್ಲ ಒಳ್ಳೆಯಲ್ಲಿ. ಹ್ಮ್. ಯಾಕಂದ್ರೆ ಈ ಸ್ಥಾನವನ್ನ ಗಲೀಜ್ ಮಾಡಬಾರ್ದು, ಇದು ಪವಿತ್ರ ಸ್ಥಾನ ಅಂತ ನಿನ್ನ ಅಂತಃಕರಣದಲ್ಲಿ ಜ್ಞಾನ ಗೆದಿಗಲ್ಲೇ. ಹೌದು. ಮುಕ್ತಾಯದಲ್ಲೇ ಹ್ಮ್. ಆನಂದಲ್ಲ, ಹ್ಮ್. ಸಂಪೂರ್ಣತೆಯಲ್ಲೇ ಕೂಲಿ. ಅರ್ಥಾಗತ್ತಮ್ಮ? ಹೌದು. ಯಾಕ್ರಿ ಹಿಡಿದು ಸೇರಿಲ್ಲ ಇವತ್ತಾಗಿ ತಗೊಂಡಿರಿ? ಅದಂತ ನಿಮ್ ತಲೆ ಬರ್ಬೋದಲ್ಲ. ಈಗ ಇಷ್ಟು ರುಚಿ ನಮಗೆ ಹೇಳಿಲ್ಲ ನೀವು, ಇವತ್ತು ಯಾಕೆ ಹೇಳ್ತೀರಿ? ಇವತ್ತು ಹೇಳಿಕೆ ಕಾರಣ ಇದೆಪ್ಪ. ಇವತ್ತು ಸಂಪೂರ್ಣ ಅಂತ ಇದೆ, ಇದು ಮುಕ್ತಾಯ ಅಲ್ಲ. ಏನಕ್ಕತ್ತಮ್ಮ ಇದು? ಸಂಪೂರ್ಣ ಮಾಡೋದು ವ್ಯವಹಾರ. ಒಬ್ಬ ಕೇಳುಗನು ಇರ್ತಾನ, ಒಬ್ಬ ಹೇಳುಗ ಇರ್ತಾನೆ. ಅಲ್ಲೊಂದು 6 ಜನನೋ 7 ಜನನೋ ಒಂದು ಕಾರ್ಯಕ್ರಮ ಇರ್ತಾರೆ. ಮಾಡಿ ಹುಗ್ಗಿ ಹೊಡೆದು ಹೋಗುವುದೇನೈತಲ್ಲ, ಇದು ಸಂಪೂರ್ಣ. ಇದು ಹೌದು. ಸಂಪೂರ್ಣ ರಾಮಾಯಣ ಬೇರೆ, ಆನಂದ ರಾಮಾಯಣ ಬೇರೆ. ರಾಮಾಯಣವನ್ನು ಓದಿಯೋ ಹೇಳಿಯೋ ಬರೆದೋ ಮುಗಿಸಿದಿ ಸಂಪೂರ್ಣ ರಾಮಾಯಣ. ರಾಮನಾಗಿ ನಿಂತಿ ಆನಂದ ರಾಮಾಯಣ. ಆನಂದ ರಾಮಾಯಣ ಯಾವಾಗ ಆಗತ್ತಮ್ಮ? ಅದು ರಾಮನಾಗಿ ನಿಂತಾಗ. ಈಗ ಇವತ್ತು ಮುಗಿಯೋದು ಜ್ಞಾನ ಪ್ರತಿಪಾದನ ಸಂಪೂರ್ಣ ಆಯ್ತು. ಇದು ಮುಕ್ತಾಯವಾಗಪ್ಪ ಅಂದ್ರೆ, ಇದು ನೀವೆಲ್ಲರೂ ನನ್ನನ್ನು ಹಿಡಿದುಕೊಂಡು ಜೀವನಾನುಷ್ಠಾನ ತಗೊಂಡ. ಯಾವಾಗಪ್ಪ ಮುಗಿಯೋದು? ಇದು ಜೀವನಾನುಷ್ಠಾನದಲ್ಲಿ ಅಳವಡಿಸಿಕೊಂಡಾಗ. ಜೀವನಾನುಷ್ಠಾನದಲ್ಲಿ ತಗೋಬೇಕಲ್ಲ. ಹೌದಿಲ್ಲ? ಹೌದಿಲ್ಲ? ಯಾವಾಗ ಜೀವನಾನುಷ್ಠಾನವನ್ನು ತಗೊಂಡು ಮುಕ್ತಾಯ ಮಾಡ್ತಿರಲ್ಲ, ಆ ಮುಕ್ತಾಯಕ್ಕನ ಮುಕ್ತಿ ಅಂತಾರೆ. ಮುಕ್ತಾಯ ಪದದಲ್ಲಿ ಏನೈತೆ ಚಂದ ಮೊದಲಲ್ಲೇ? ಮುಕ್ತಿ ಆಯ್ತು. ಮುಕ್ತಿ. ಮುಕ್ತಿ ಆದ್ರೆ ಮುಕ್ತಾಯ ಆಯ್ತು. ಅರ್ಥ ಆಗ್ತಪ್ಪ? ಸಂಪೂರ್ಣ ಮಾಡಿಸೋದು, ಸಂಪೂರ್ಣ ಮಾಡೋದು ಇವತ್ತಾದ್ರೆ ಮುಕ್ತಾಯ ಮಾಡೋದು ನಿಮ್ಗೆ. ಮುಕ್ತಾಯ ಯಾರು ಮಾಡ್ಬೇಕಾದ್ರೆ ನಡೀತಮ್ಮ? ನಾವೇ ಮಾಡಬೇಕು. ನೀವೇ ಮಾಡಬೇಕಲ್ಲ. ಹೌದು. ಅಲ್ಲಿ ನನ್ನ ಸಹಾಯ ನಿಮಗಿಲ್ಲ. ಹೌದಿಲ್ಲ?
ಮುಕ್ತಾಯ ಮಾಡೋದು ಅದಕ್ಕೆ ಒಂದು ಕ್ಷಣವೂ ಸಾಕು, 1000 ಜನ್ಮವೂ ಬೇಕು. ಅದು ಇದೇ ಕ್ಷಣದಲ್ಲೇ ಮುಕ್ತಾಯ ಮಾಡಬಹುದು ನೀವು. ಹೌದಿಲ್ಲ? ಬುದ್ಧನ ದರ್ಶನ ಆದ ಅಂಗುಲಿಮಾಲ ಒಂದು 10-12 ವರ್ಷದ ಜ್ಞಾನೋದಯ ಆತನ. ಹೌದಾ? ಇಲ್ಲ, ಕ್ಷಣಕ್ಕೆ. ಬುದ್ಧನಿಗೆ ಜ್ಞಾನೋದಯ ಆಗ 12 ವರ್ಷ ತಗೊಂಡಿದ್ದ. ಈಗ ಯಾರು ಪವರ್ಫುಲ್ ಹೇಳಿ? ಪವರ್ಫುಲ್ ಯಾರೀಗ? ಅಂಗುಲಿಮಾಲನೇ ಪವರ್ಫುಲ್. ಯಾರು ಪವರ್ಫುಲ್ ನೋಡಿ, ವಿಚಾರ ಮಾಡಿ. ಹೋಗಿ ನೇನು ಒಣಪಸ ಉಪವಾಸ ಬಿದ್ದು ಇದು 12 ವರ್ಷಕ್ಕೆ ಏನೋ ಜ್ಞಾನ ಆತಂತ ಬರ್ದಾರ. ಆದ್ರೆ ಅಂಗುಲಿಮಾಲ ಅದೇ ಕ್ಷಣ. ಹೌದಿಲ್ಲ? ಹೌದು. ಮಜಾ ಇಲ್ಲ, ದೃಷ್ಟಾಂತ ಮಜಾ ಇಲ್ಲ. ಅಂದ್ರೆ ಬುದ್ಧನಿಗಿಂತ ದೊಡ್ಡ ಈಗ ಅಂಗುಲಿಮಾಲ ಆಗಿ ಕುಂತ್ಬಿಟ್ಟ. ಇದು ಒಂದು ಸತ್ಯವನ್ನು ತಿಳ್ಕೊಳಕ್ ಬುದ್ಧ 12 ವರ್ಷ ತಗೊಂಡ. ಅದೇ ಅಂಗುಲಿಮಾಲ ಆ ಕ್ಷಣದಲ್ಲಿ ಸೊನ್ನವರು ಚಂದಲ್ಲ ಬಹಳ ಚಂದ ಹೇಳ್ತಾರೆ. ದಾಸಿ ಮಾರೆ ನೈದ ಬಟ್ಟೆಯ ನಿಕ್ಕಿ ಅಂಬರವಣೆ ಹೆಂಗ್ ಬರ್ತಾನೆ ನೋಡ. ಅವನು ದಾಸಿ ಮಾರ್ಯ ಅಂತ ಒಬ್ಬ ಶರಣವ. ಏನೋ ಒಂದ್ಸಲ ಶಿವನೇ ಅವನೊಂದು ನೋಡಕ್ ಬಂದಂತ ಕಥೆ ಅದು. ತನ್ನ ಬಟ್ಟೆಯನ್ನು ಶಿವನಿಗೆ ಅರ್ಪಿಸಿದ. ಶಿವನು ಏನ್ ಮಾಡಿದ ಅಂದ್ರೆ, ನಿನಗೆ ಅಕ್ಷಯ ಅಂಬರ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿದ. ಮುಗಿತಾ ಕಥೆ ಇದು. ದಾಸಿ ಮಾರೆ ತಾನೇದ ಬಟ್ಟೆಯ ನಿಕ್ಕಿ ತವಣಿದಿ ಅಂತ ಬರೋಣ. ತವಣಿದಿ ಅಂದ್ರೆ ಅಕ್ಷಯ ಅಂಬರ. ತವಣಿದಿ ಅಂದ್ರೆ ಸವೆಯಲಾರದ ನಿಧಿ, ಸವೆಯಲಾರದ ಸಂಪತ್ತನ್ನು ಅವ ಪಡೆದ ಅಂತ 1ನೇ ವಾಕ್ಯ ಮುಗಿತಪ್ಪ. ಹೌದಾ? ಸಿರಿಯಾಳನು ತನ್ನ ಸುತನ ನಿಕ್ಕಿ ಪ್ರಾಣವನ್ನೇ ಪಡೆದ. ಸಿರಿಯಾಳ ಏನ್ ಮಾಡಿತ್ತಮ್ಮ? ತನ್ನ ಸುತನನ್ನು ಅದೇನೋ ಶಿವನು ಹೊಸದು ಬಂದಂತ ಅಂದಂತ, ಅದೇನೋ ಅಡಿಗೆ ಮಾಡ್ಬೇಕಂದಂತ, ಅದೇನೋ ಕಥೆ ಐತಲ್ಲ, ತಲೆ ಕೂಟ್ ಅಡಿಗೆ ಮಾಡ್ಬೇಕಂದಂತ, ಮಗನ ಕರಿ ಅಂದಂತ ಕಥೆ ಅದು. ಹೌದಾ? ಶಿವನು ಮತ್ತೆ ಸತ್ತ ಮಗನನ್ನ ಪ್ರಾಣವನ್ನ ಕೊಟ್ಟ. 2ನೇ ಸಾಲ ಮುಗಿತೆ. ಹೌದಿಲ್ಲ? ಇನ್ನೊಬ್ಬ ಶಿವಶರಣ ಮಡದಿಯನ್ ಉಮೇಶಂಗೆ ಅವನು ಒಬ್ಬ ಶಿವನು ಬಂದ ಪ್ರೀತಿಯಾದಂತ ಹೆಂಡತಿನ ಬೇಡಿದಂತ. ಅವ ತನ್ನ ಹೆಂಡತಿಯನ್ನೇ ಶಿವನಿಗೆ ಕೊಟ್ಟಂತ. ಅವಾಗ ಸಮತಾ ಭಾವವನ್ನು ಪಡೆದ. ಅವನ ಹೆಂಡತಿ ಕೊಟ್ಟ ಕೂಡಲೇ ಶಿವನು ಅವನಿಗೆ ಏನಪ್ಪಾ ಅಂದ್ರೆ ಸಮತಾ ಭಾವದ ಒಂದು ಕೊಟ್ಟ. ಇಂತಿ ಅವರವರ ಯೋಗ್ಯತೆಯನ್ನೇ ಸಾಧಿಸಿ ಶಿವಯೋಗವನ್ನು ಪಡೆದರು. ಅವ್ರು ಏನ್ ಮಾಡಿದ್ರು, ತಮ್ಮ ಯೋಗ್ಯತೆ ಪ್ರಕಾರ ತಾವೇನೋ ಮಾಡಿದ್ರ ನಾವು. ಆದರೆ ನಾನೇನೇನರಿಯೇನು ಅವ್ರು ಕೊನೆ ಲೈನ್ ಹೆಂಗ್ ಹೇಳ್ತಾರೆ ನೋಡೋದನ್ನ. ಆದರೆ ನಾನೇನೇನರಿಯೇನು ಅಂದ್ರೇನು? ದಾಸಿ ಮಾರ್ಯನಂಗ ನೇಯ್ದು ಬಟ್ಟೆ ಕೊಡುವುದು ನಾನು ನಿಗುದಿಲ್ಲ. ಸಿರಿಯಾಳನಂತೆ ಮಗನ ತಲೆ ಕುಟ್ಟಿ ನನಗೆ ಊಟಕ್ಕೆ ಮಾಡಿ ಹಾಕುವುದೂ ನನಗೆ ನಿಗುದಿಲ್ಲ. ಆ ಪುಣ್ಯಾತ್ಮನಂತೆ ಆದ ಹಿಂದಿನ ಪರಮಾತ್ಮನಿಗೆ ಕೊಡುವುದೂ ನನಗೆ ನಿಗುದಿಲ್ಲ. ನಾನೇನೇನರಿಯೇನು? ಭಕ್ತಿಯನ್ನೇ ಮಾಣಿ ಕರುಣಿಸೋ ಕೂಡದ ಸಂಗಮ ದೇವ. ಅವ ಏನ್ ಬೇಡಿದ್ಕೊಂಡೆ? ಭಕ್ತಿಯನ್ನೇ ಬೇಡಬೇಕು ನನಗೆ. ಇವ್ ಮ್ಯಾಗಿನೂ ಯಾಕಂದ್ರೆ ದೇ ಟೇಕ್ಸ್ ಮೋರ್ ಟೈಮ್ ಇನ್ ದೇರ್ ಲೈಫ್. ಈಗ ಒಂದೇ ದಿನಕ್ಕೆ ಆಗೈತೇನ ಅವ್ರಿಗೆ? ಇಲ್ಲ. ಏನಪ್ಪಾ ದಾಸಿ ಮಾರಿ ನಾವು 5 ದಿವಸನ ಬಟ್ಟಿಗೆ ಬಂದು ಏನ್ರ ಶಿವನ ಪರೀಕ್ಷೆಗೆ ಬಂದು, ಏನು ಸಿರಿಯಾಳ ಶಕ್ತಿ ಬಂದಲ್ಲಿ ಕುಟ್ಟಾಕ 1 ದಿನಕ್ಕೆ ಬಂದು, ಇವು ಯಾವ 1 ದಿನಕ್ಕೆ ಮುಗಿದದ್ದು ಕೆಲಸ ಅಲ್ಲ. ಆದ್ರೆ ಅದೇ ಕ್ಷಣದಲ್ಲೇ ಮುಗಿಸುವಂತ ಯಾವ್ದಾದ್ರು ಒಂದು ಕೆಲಸ ಇದ್ರೆ
ಅದು ಈಶ್ವರ ಭಕ್ತಿ. ಹೌದು. ಅದು ಏನಪ್ಪಾ? ಅದು ಶಿವಭಕ್ತಿ. ಹೌದು. ಹೌದು. ಹರನಾಮವು ರಸನೆಗೆ ಬರಲು ಪರಮಾರ್ಥ ಗೀತೆ ಅಲ್ವಾ, ಚಂದ ಬರ್ದಾರ. ಶಿವನ ನಾಮ ನಿಮ್ಮ ನಾಲಿಗೆ ಮೇಲೆ ಬತ್ತು ಅಂದ್ರೆ ಅದು ಕೋಟಿ ಜನ್ಮದ ಪುಣ್ಯ ಇರ್ತದ. ಅದಕ್ಕೆ ನೀವು ಇಷ್ಟು ದಿವಸ ಎಲ್ಲ ಪ್ರತಿನಿತ್ಯದಲ್ಲಿ ಶಿವನಾಮವನ್ನು ನುಡಿದ್ರಲ್ಲ, ನಾವು ಎಷ್ಟು ಪುಣ್ಯ ಮಾಡಿರ್ಬೇಕು, ಎಷ್ಟು ಪುಣ್ಯ ಮಾಡಿರ್ಬೇಕು. ಇವತ್ತೇನಪ್ಪ ಇಂದ ಇವತ್ತು ಮಂಗಲಾಚರಣೆ. ಅಪ್ಪಾಜಿ ಅಪ್ಪ ಹೇಳಿ ಹೇಳಿ. ನಾವು ಇಲ್ಲಿ ಹುಬ್ಬಳ್ಳಿ ಅಂತಾರೆ ಅಪ್ಪಾಜಿ. ಯತ್ತರ ಸ್ವಾಮಿ ಅಪ್ಪಾಜಿ ಅವರು ಜಾಯಿನ್ ಆಗಕ್ಕೆ ಇದನ್ನ ಮಾಡ್ತಾ ಇದಾರೆ. ಜಾಯಿನ್ ಮಾಡ್ಕೊಳ್ಳಿ. ಕನೆಕ್ಟ್ ಕೊಡ್ರಿ ಕೊಡ್ರಿ ಕನೆಕ್ಟ್ ಕೊಡ್ರಿ. ಮಾಡ್ಕೊರಿಪ್ಪ ಮಾಡ್ಕೊಡ್ರಿ. ಹ್ಞೂ ರೀ. ಏನಾಗ್ಬಾರ್ದ್ರಿ? ಕೋಟಿ ಜನ್ಮದ ಭಕ್ತಿಯನ್ನೇ ಕರುಣಿಸಿ, ಭಕ್ತಿಯನ್ನೇ ಮಾನಿಸಿ, ಕರುಣಿಸುವ ಕೂಡಲೇ ಸಂಗಮ ದೇವ. ಅಂದ್ರೆ ಭಕ್ತಿ ಒಂದನ್ನ ಪರಮಾತ್ಮನಲ್ಲಿ ಈಶ್ವರ ಭಕ್ತಿ ಒಂದನ್ನು ನಾನು ನೆನೆಸ್ಕೊಂಡೆ ಅಂದ್ರೆ, ಈಶ್ವರ ಭಕ್ತಿಯನ್ನ ನನ್ನ ಅಂತಃಕರಣದಲ್ಲಿ ನಾನು ಇಟ್ಕೊಂಡೆ ಅಂದ್ರೆ, ನನಗ ಶ್ರೀಯಾಳ ಸೃಷ್ಟಿಯಂತೆ ಮಗನ ತಲೆ ಕುಟ್ಟುವುದು ಬೇಡ. ದಾಸಿ ಮಾರ್ಯರಂತೆ ಬಟ್ಟೆಯನ್ನು ನೇಯ್ದು ಶಿವನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ನನಗೆ ಒಲ್ಲ. ಆದ ಹೆಂಡತಿ ತಿರುನೂಲ ಕಂಠ ಆಚಾರ್ಯರು 63 ಮಂದಿ ಪುರಾತನದ ಸ್ತೋತ್ರ ಕೇಳಿರಲ್ಲ. ಹರಣ ಕೌಪೀನಕ್ಕೆ ಸರಿವಾರ ದೇಹ ತನ್ನ ಶರೀರ ಮಮ್ಮತ್ತು ಇದ. ಏನೋ ಹರಣ ಕೌಪೀನವನ್ನ ಅದರ ತೂಕ ಬಂಗಾರ ಕೊಡಂತ ಅಂದ್ರಂತೆ. ಹರಣ ಕೌಪೀನವನ್ನ ಒಂದು ಕಡೆ ಪಡ್ಡಿಗಿಟ್ಟು ಒಂದು ತಕಡೆಗಿಟ್ರು, ಇನ್ನುಳಿದ ಕಡೆಗೆ ಇಡೀ ಮನ್ಯಾನ ಆಸ್ತಿ ಎಲ್ಲ ಇಟ್ರು. ಅದೇನ್ ಕೌಪೀನ ಏನು ಹೇಳಿಲ್ಲಪ್ಪ ಮ್ಯಾಟ. ಕೊನೆಗೆ ತನ್ನ ದೇಹವನ್ನೇ ಇಟ್ಟಂತ ಪುಣ್ಯಾತ್ಮ ತಿರುನೂರು ಕಂಠ ಅಂತ ಹೇಳೋ ಮಹಾನುಭಾವ ಶರಣ. ಅಷ್ಟು ನನಗೆ ನೀಗುದಿಲ್ಲ. ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಷ್ಟೆಲ್ಲ ನಾನು ನೀಗುದಿಲ್ಲ. ನನಗೆ ಏನಪ್ಪ ಅಂದ್ರೆ ಈಶ್ವರನ ಭಕ್ತಿ, ಶಿವನ ಕರುಣೆ, ಅದನ್ನೇ ಕರುಣಿಸಿ ನನ್ನನ್ನು ಕಾಪಾಡೋ ಕೂಡಲ ಸಂಗಮ ದೇವ. ಹೌದಿಲ್ಲ? ಇವತ್ತೇನಪ್ಪಾ, ಇವತ್ತು ಕೊನೆಗೆ ಬೇಡೋದು ಏನಪ್ಪಾ ಇಂದ ಭಕ್ತಿಯಲ್ಲಿ. ಭಕ್ತಿ, ಈಶ್ವರನಲ್ಲಿ ಭಕ್ತಿ. ಅಂತ ಭಕ್ತಿ ಪಂಥವನ್ನ ನೀನು ಮಾಡ್ಕೊಂಡು ನಡೆಯುವಾಗ ನೋಡಪ್ಪ, ಯಾವುದೇ ಒಂದು ಕರ್ಮ ಸಿದ್ಧಿ ಆಗ್ಬೇಕಾತಂದ ಅದು ಅದರದೇ ಆದಂತ ಧರ್ಮವನ್ನು ಹೊಂದಿರ್ತವೆ. ಒಂದು ಕರ್ಮ ನೀನೊಂದು ನಾಟ್ಯ ಮಾಡ್ಬೇಕಂತ ಇಟ್ಕೋ. ಏನ್ ಇವತ್ತೊಂದ್ ದಿವ್ಸ ನಾನು ಸ್ಟೇಜ್ ಹತ್ಬಿಟ್ರೆ ಕುಣ್ಯಾಕ್ ಬರ್ತದ ನನಗೆ? ಅದು ಅದರ ಧರ್ಮವನ್ನು ಹೊಂದಿರ್ತದ. ಅದು ಇಷ್ಟು ದಿವ್ಸ ನಿನ್ನ ಅದು ಬೇಡ್ತದ. ಅದು ಹೌದು. ಆ ಮಧ್ಯದೊಳಗೆ ನೋಡು, ದೇಹ ಇದು ಕ್ಷಣಭಂಗುರನ್ನ. ಏನ್ಪಾ ಇವತ್ತು ನಾನು ಜ್ಞಾನ ಪ್ರತಿಪಾದನಾ ಸ್ಥಳವನ್ನ ಓದ್ಲಿಕ್ಕತ್ತೇನೆ, ಇದು ಮುಗಿಯೋದ್ರೊಳಗಾಗಿ ನಾನು ಇರ್ತೇನೆ ಅಂತ ಏನಾದ್ರೂ ಇದಕ್ಕೇಂದ್ರ ವಿಶ್ವಾಸ ಐತೆ ಅಂತಮ್ಮ? ಏನೋ ನಾಳೆ ಬೆಳಗಾಗೋದ್ರೊಳಗೆ ನನ್ನ ದೇಹ ಬಿದ್ದು ಹೋದಿತ್ತು. ಆ ತೆರನಾಯಿ ಆದ್ರೂ ನೀವು ಯಾರು ಅದರ ಬಗ್ಗೆ ಚಿಂತೆ ಪಡ್ಬೇಕಾಗಿಲ್ಲ. ಶ್ರುತಿ ಮಾತೆ ಅಪ್ಪಣೆಯನ್ನು ಕೊಡ್ತಾ ಇದ್ದಾನ. ಕರಕಂಜವನೆತ್ತಿ ಪ್ರತಿಜ್ಞೆಯ ನೀಶನು ವರವೇದವನರಿಯ ಮಾಡಿದ ನಿಂತು ತನು ವಿಯೋಗದಳು ಒಮ್ಮೆ ನೆನೆಯಲದಿರ್ ಅನುರಾಗದಿಂದೆನ್ನ ಭಕ್ತರಿಗೆ ಗಣಮುಕ್ತಿಯನ್ನು ನಾನೇ ಒಲಿದಿ. ಮಾಡಬಹುದು 6ನೇ ಸಂದೇಳು ನೋಡ್ರಿ. ಈ ಯಾರು ಶಿವಭಕ್ತಿಯ ಪಥದಲ್ಲಿ ಪ್ರವೇಶ ಆಗ್ಯಾರಲ್ಲ, ಅವರು ಪರಿಶ್ರಮ ಮಾಡಿ ಶಿವಲೋಕವನ್ನು ಐದಬೇಕಂತ ಇಲ್ಲ. ಆ ಪಥದಲ್ಲಿ ಬಂದ್ರೆ ಸಾಕು. ಅವರ ದೇಹ ಒಂದು ವೇಳೆ ಶಿವದರ್ಶನವಾಗದೆ, ಸಾಕ್ಷಾತ್ಕಾರವಾಗದೆ, ಜ್ಞಾನವಾಗದೆ, ನೀವು ಏನನ್ನಾರು ಶಬ್ದ ಹಾಕೋರ
ಒಂದು ವೇಳೆ ದೇಹ ಪಾತ ಆತು ಅಂತಂದ್ರೆ ಅವರನ್ನ ಏನ್ ಮಾಡ್ತೇನೆ ಅಂದ್ರೆ ನಾನೇ ಅವರನ್ನ ತೆಗೆದುಕೊಂಡು ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ. ಅವರು ಮಾಡಿದ ಆ ಪುಣ್ಯದ ಫಲದಿಂದ ದೇವತಾ ಭೋಗವನ್ನು ಪಡಿತಾರೆ. ಆ ದೇವತಾ ಭೋಗ ಪಡೆದು ಆ ಪುಣ್ಯ ನಶಿಸಿದ ಮೇಲೆ ಮತ್ತೆ ಭೂಲೋಕದಲ್ಲಿ ಎಲ್ಲಿ ಹುಡ್ತಾರಪ್ಪ ಅಂತಂದ್ರೆ ಉತ್ತಮ ಜನ್ಮವನ್ನು ಪಡಿತಾರಂತ. ಎಂತ ಜನ್ಮ ಅವು? ಉತ್ತಮ ಜನ್ಮವನ್ನು ಪಡೆಯುತ್ತಾರೆ. ಶ್ರೀಮತಾಂ ಗೇಹೆ ಅಂತ ಬರ್ದಾನು. ಶ್ರೀಮತಾಂ ಗೇಹೆ, ಶುಚಿನಾಂ ಶ್ರೀಮತಾಂ ಗೇಹೆ. ಗೇಹೆ ಅಂದ್ರೆ ಮಣಿ. ಹೌದು. ಎಂಥವ್ರ ಮನೆಗೆ ಹುಡ್ತಾರತ್ತಮ್ಮ ಅವರು? ಶ್ರೀಮಂತರ ಯಾರ ಸಿರಿಯು ಸದ್ಬುದ್ಧಿಯಿಂದ ಕೂಡಿದೆಯೋ. ಈಗ ಸಿರಿ ಬೇಕಾದಷ್ಟು ಮಂದಿ ಮನೆಯಾಗ ಇರ್ತತೆ. ಈಗ ಕುಡುಕ್ನಿ ಪಂಪಾ ಚಕ್ಕಣ್ಣವ್ರನವರು ಶ್ರೀಮಂತರಿದ್ದಾರೆ, ಕುಡುಕ್ನಾಗ ಬೇಕಾದಷ್ಟು ಮಂದಿನೂ ಶ್ರೀಮಂತರಿದ್ದಾರೆ. ಪಂಪಾಪಚಪ್ಪನವರು ಶ್ರೀಮಂತಿಗೆ ಎಂತದ್ದು? ಶುಚಿನ ಅರ್ಥ ಗೊತ್ತಾಗತ್ತಿರ್ತಮ್ಮ ನಿಮಗೆ. ಇನ್ನು ಅವ್ರು ಒಬ್ಬರೇ ಶ್ರೀಮಂತರಿಲ್ಲ ವಿಶ್ವದಲ್ಲೇ, ಬೇಕಾದಷ್ಟು ಬಂದಿದ್ದಾರೆ. ಶುಚಿನಾಂ ಶ್ರೀಮತಾಂಗಿ ಯೋಗ ಭ್ರಷ್ಟ ಅಭಿಜಾಯತೆ. ಅಂದ್ರ ಇದನ್ನ ಯಾಕೆ ನಿಮ್ಗೆ ಹೇಳಕತ್ತೀನಂದ್ರೆ, ಏನ್ರಿಪ್ಪ ಎಷ್ಟು 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 ಸಮ ಪದಗಳಿವು? 59 ಪದಗಳು ನನಗೆ ಕಂಠ ಆಗಲಿಲ್ಲ, ನನಗೆ 59 ಪದಗಳು ಅಷ್ಟು ತಿಳಿಲಿಲ್ಲ ಅಂತ ನೀವು ಯಾರು ಹಾಳು ಮಾಡ್ಬೇಕಂತ ಏನಿಲ್ಲ. ನಿಮಗೆ ಎಷ್ಟು ನಿಮ್ಮ ಮುದ್ದೆ ಹಿಡಿತದನೋ, ನಿಮಗೆ ಎಷ್ಟು ಜೀವನದಲ್ಲಿ ಸಾಧಿಸ್ತದನೋ ಅಷ್ಟು ಪ್ರಯತ್ನ ಪಟ್ಟು ಮಾಡ್ರಿ. ಏನೋ ನಿಮಗೆ ದೈವ ಸಾಥ ಕೊಟ್ಟ ಕೆಲಸ. ನೀವು ಈ ಕ್ಷಣಾರ್ಧದಲ್ಲಿ ಅಂಗುಲಿ ಮಾಲ ಹೆಂಗ ಆ ಕ್ಷಣಾರ್ಧದಲ್ಲಿನೇ ಅವ ತನ್ನ ಪೂರ್ವಾಶ್ರಮವನ್ನು ಹೇಗ ತ್ಯಾಗ ಮಾಡಿ ಕೇವಲ ಶಿವಲೋಕವನ್ನು ಹೆಂಗ ಇದ್ದಿದನೋ ಹಂಗ ಈ ಕ್ಷಣದಲ್ಲಿಯೂ ಆದೀತು. ಹೋಗ್ಲಿ, ಆಗ್ಲಿಲ್ಲ ಅಂದ್ರೆ ಖೇದ ಮಾಡುವಂತ ಅಗತ್ಯ ಏನೈತಮ್ಮ? ಖೇದ ಸಂತ ಮಾಡ್ಕೊಳ್ಳುವಂಥದ್ದು ಏನೈತಿ ಹೇಳಿ? ಒಂದು ಮಣಿಗೆ ಬೆಂಕಿ ಹತ್ತಿತ್ತಂತ, ಉಡಿಸಲು ಮಣಿ ಬೆಂಕಿ ಹತ್ತಿತ್ತು. ಆ ಮಣಿ ಮುಂದೆ ಎದುರುಗಡೆ ಬೇವಿನ ಗಿಡದ ಒಂದು ಗುಡ್ಡಿತ್ತು. ಆ ಗುಡ್ಡಿ ಮಣಿ ಉರಿಯುವುದನ್ನ ನೋಡೆ ಸಂಕಟ ಪಾಪದಕ್ಕೆ ಹೆಂಗಾರ ಮಾಡಿ ಬೆಂಕಿ ಆರಿಸ್ಬೇಕಂತ ಹೇಳಿ ಅಲ್ಲೇ ಪಕ್ಕದಾಗ ಒಂದು ಕೆರೆ ಇತ್ತು. ಆ ಕೆರೆಯಾಗ ಹೋಗಿ ಬಾಯಾಗ ನೀರು ತುಂಬ್ಕೋತಿತ್ತು. ಬಂದ ಬೆಂಕಿ ಮೇಲೆ ಪಿಚಕ್ ಕಂತು ಉಗುಳ್ತಿತ್ತು. ಹಿಂಗ ಏನದು? ಗುಬ್ಬಿ ಬಾಯಿ ಎಷ್ಟು ದೊಡ್ಡದೈತಿ, ಎಷ್ಟು ನೀರು ಹಿಡಿದಿರ್ಬಹುದು ಅದು. ಅಷ್ಟು ನೀರು ತಂದು ಹಾಕಿದ್ರೆ ಗುಡಿಸಲು ಬೆಂಕಿ ಆರ್ತತೇನು? ಅವಾಗ ಪಕ್ಷಿ ರಾಜ ಬಂದ. ಏನೋ ಗುಬ್ಬಿ ಬುದ್ಧಿ ಐತಿಲ್ಲೋ ನಿನಗ? ಅಲ್ಲೋ ದೊಡ್ಡ ಬೆಂಕಿ ಹತ್ತಿ ಕೆನ್ನಾಲಿಗೆ ಮುಗಲು ಮುಟ್ಟಾಕತ್ತೈತ, ಆ ರೀತಿ ಉರಿತೈತಿ. ನೀ ಕೆರೆಯಾಗ ಹೋಗುದು ಒಂದು ಹನಿ ನೀರು ತುಂಬ್ಕೊಂಡು ಬಂದು ಉಳ್ತೀಯಲ್ಲ, ಇದರಿಂದ ಬೆಂಕಿ ಆರ್ತತೋ ಏನಾಕತಿ? ಏನು ಬುದ್ಧಿ ಹಿಡದಿಯೋ ನೀನು? ಹಿಂಗ ಮಾಡೆ ಹಗಲಿ ರಾತ್ರಿ ಓಡಾಡೆ ಬಿದ್ದು ಸತ್ತಿ ಅಂದ. ಯಾರಿಗೆ? ಗುಬ್ಬಿಗೆ. ಗುಡ್ಡಂತು ಹೇ ಪಕ್ಷಿ ರಾಜ, ನನ್ನ ಬಾಯಾಗಿನ ನೀರಿನಿಂದ ಈ ಬೆಂಕಿ ಆರುವುದಿಲ್ಲ ನನಗೆ ಗೊತ್ತದೆ. ಆದ್ರೆ ಒಬ್ಬ ಜೀವಿಯಾಗಿ ಹುಟ್ಟಿ ಆರಿಸೋ ಪ್ರಯತ್ನ ಮಾಡ್ಬೇಕಂತ ನಮ್ಮ ಗುರುಗಳು ಹೇಳಿಸ್ಕೊಟ್ಟಾರ ಹೊರತ ಇನ್ನೊಟ್ಟು ಹಚ್ಚುದು ಮಾಡಬೇಡ ಅಂತ ಹೇಳ್ಯಾರ ನನಗೆ. ಏನ್ ಹೇಳ್ತಮ್ಮ ಅದು? ಒಬ್ಬ ಜೀವಿಯಾಗಿ ಆರಿಸುವ ಪ್ರಯತ್ನ ಮಾಡ, ಹಚ್ಚುವ ಪ್ರಯತ್ನ ಮಾಡಬೇಡ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿದಾರ ಅಂತ ಹೇಳ್ತಾರೆ. ಹಂಗ ಇವತ್ತು ಅಪ್ಪಗಳು ಏನ್ ಹೇಳಕತ್ತಾರ ಅಂದ್ರೆ ತಿಳಿಲಿ ಬಿಡ್ಲಿ ಓದ್ರಪ್ಪ. ಅದು ಅರುದಲ್ಲಿ ಗೊತ್ತೈತ್ ನನಗ. ಆ ಉರಿ ದೊಡ್ಡ ಉರಿ ಹಂಗಂಗ ಆರ್ತದ ಒಂದು ಹನಿಗೆ. ಹೌದಿಲ್ಲ? ಆದ್ರೆ ಮುಂದೆ ನಾ ಸತ್ತಾಗ ಉಳಿದ ಪಕ್ಷಿನೂ ಸಾಯ್ತಾವ, ನಾನು ಸಾಯ್ತೀನಿ.
ಯಮಲೋಕದೊಳಗೆ ನನ್ನ ಹೆಸರು ಬೆಂಕಿ 6,000 ಲಿಸ್ಟ್ನಾಗ ಇರ್ತೈತೆ ಹೊರತು ಬೆಂಕಿ 10,000 ಜಗದಾಗ ಇರೋದಿಲ್ಲ. ಗುಬ್ಬಿ ವಿಚಾರ ಹೆಂಗೈತಿ ನೋಡ್ತಮ್ಮ. ಹಂಗ ಮುಂದ ಸಾಯತೀವಿ, ಹುಟ್ಟತೀವಿ. ಆದ್ರ ಮುಂದೆ ಹುಟ್ಟುವಾಗ ನಿಮ್ ಲಿಸ್ಟ್ ಎಲ್ಲೈತದು? ಶುಚಿ ನಾಂ ಶ್ರೀಮತಾಂಗೆ. ಮುಕ್ತಿ ಆಗಿರಕ್ಕಿಲ್ಲ, ಜ್ಞಾನ ಆಗ್ಲಿಲ್ಲ, ಬಿಡ ಹೋಗ್ಲಿ, ಚಿಂತೆ ಮಾಡಬೇಡ. ಆದ್ರ ಯಾರ ಲಿಸ್ಟ್ನಾಗ ಅದಿರ್ತಮ್ಮ ನೀವು? ಶುಚಿನಾಂ ಶ್ರೀಮತಾಂಗೆ ಶ್ರೀಮತಾಂಗೆ. ಹೌದಿಲ್ಲ? ಬಂದ ನಂತರದಲ್ಲಿ ಆ ಎರಡನೆಯ ಹುಟ್ಟು ಏನೈತಲ್ಲ, ಅವ ಬಂದ ನಂತರದಲ್ಲಿ ಹೇಸಿ ಪ್ರಪಂಚ ಮಾಡಕ್ ಹೋಗೋದಿಲ್ಲ. ಅವ ಏನು ಕೆಲಸ ಬಿಟ್ಟು ಹೋಗ್ಯಾನ್ಲ, ಅದ ಪದ್ದಾಗಿಂದ ತಗೋತಾನ ನೋಡಿ ಮುಂದಿಂದ ಹೋಗಿ. ಹೌದಿಲ್ಲ? ನೋಡ್ತೀರಿ ಅಂತ ಉದಾಹರಣೆ ಬೇಕಾದಷ್ಟು. ಅದಕ್ಕೆ ಪ್ರವಚನ ಮಂಗಲದ ಮುನ್ನ ನಿಮ್ಮ ಆಶೀರ್ವಚನದಲ್ಲಿ ಇವತ್ತು ಏನ್ ಕೊಟ್ಟಾರ ಧೈರ್ಯ? ಇವತ್ತ ನೋಡು, ಅದು ತಿಳಿತೈತೋ ಬಿಡ್ತೈತೋ ಬೇಕಾಗಿಲ್ಲ. ಕಲ್ಲಿನಂತ ಕಲ್ಲ, ಕೊಡ್ಡದಂತ ಕೊಡ್ಡ, ದಿನಾಲು ತುಳುದ ಹಾಗೆ ಹೊಕ್ಕವ. ನದಿಯೊಳಗೆ ಗಂಗೋತ್ರಿಂದ ಉರುಳಿದ ಕಾಡಗಲ್ಲು ಹರಿದ್ವಾರಕ್ಕೆ ಬರೋದ ಲಿಂಗ ಆಗ್ತದೆ. ಕಲ್ಲ ಲಿಂಗ ಆಗ್ತೈತಂತ. ನಾನು ಜೀವನ ಹೋಗಲ್ಲೇನೋ ರುದ್ರಣ್ಣ. ಇಂತಿ ಆಶೀರ್ವಚನವನ್ನ ಇವತ್ತು ಗುರುಗಳು ಪಾಲಿಸ್ತಾ ಇದ್ದಾರೆ. ಇನ್ನು ನಿಮ್ಮ ಪದ್ಯದಲ್ಲೇನು ಹೇಳ್ಕೊಳ್ಳುವಂತಹದ್ದಿಲ್ಲ. ನಿನ್ನೆ ಎಲ್ಲ ಚೆನ್ನಾಗಿ ನೋಡಿದ್ವಿ. ಏನದ ಎರಡನೇ ನುಡಿ ಒಳಗಪ್ಪ ಅಂದ್ರೆ ಸುಮ್ಮನೆ ಒಂದು ರೂಪಕ. ಅಜ್ಞಾನ ಕಾಲದಲ್ಲೇ ಈ ಇಂದ್ರಿಯಗಳ ಚಾಪಲ್ಯ, ವಿಷಯಗಳೆಂಬ ಪತಂಗಗಳ ಬೆನ್ನು ಹತ್ತಿ ಹುಕ್ಕಿತ್ತು. ಎಂಬದ ನೋಡ ಅಷ್ಟೆ. ಮುಸುಕಿದ ವಿಷಯ ಪತಂಗ ಬಂದ ಮುತ್ತಿತ್ತು. ಮುಸುಕಿದ ಅಂದ್ರೆ ಚಿನ್ಮಾತ್ರದಿರವನು ಅಜ್ಞಾನವೆಂಬ ಮಾಯೆಯಿಂದ ಮುಸುಕಿದ. ಬರ್ದಿಲ್ಲ, ನಮ್ಮವ ಆಯ್ತಲ್ಲ. ಯಾವಲ್ಪ ವಿಷಯ? ಆ ಪತಂಗಗಳ ಹೆಸರೇನವು? ವಿಷಯ. ನೀನು ಒಂದು ಕಡೆ ಕುಂಡಿರ್ತಾವ ತಮಾವ? ಪತಂಗಗಳು ಒಂದೇ ಕಡೆ ಕೂತ್ ಮಣಿ ಮಾಡಿದ್ ನೋಡಿಲೇನ? ಇಲ್ಲ. ಹೂವಿನಿಂದ ಹೂವಿಗೆ ಹಾರುವ ದುಂಬಿಯಂತೆ ನನ್ನ ಮನಸ್ಸು ಶಬ್ದದಿಂದ ಸ್ಪರ್ಶಕ್ಕೆ, ಸ್ಪರ್ಶದಿಂದ ರೂಪಕ್ಕೆ, ರೂಪದಿಂದ ರಸಕ್ಕೆ ಒಂದೇ ಸಮನೆ ಕುಣುತ್ತಿತ್ತು. ಹೆಂಗ್ ಗೊತ್ತಾಗತ್ತ ನೋಡ್ತಮ್ಮ ಅವ? ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ. ಬರಲಿಲ್ಲ ಕೃಷ್ಣ ಗೀತೆ ಧ್ಯಾಯತೋ. ಹೆಂಗ್ ಬರ್ದ ನೋಡ, ಇದಕ್ಕರ್ಥ ಹೆಂಗ್ ಚಂದ ಐತ್ ನೋಡೋದು. ಧ್ಯಾಯತೋ ವಿಷಯಾನ್ ಪುಂಸ. ಓದಿರಿಲ್ಲ ಅದನ್ನ? ಮುಸುಕಿದ ವಿಷಯ ಪತಂಗ. ಅದು ಬಂದ ಜ್ಞಾನಾನಂತರದಲ್ಲೇ ಸದಾ ಕಾಲದಲ್ಲಿ ಸೂರ್ಯ ಕೋಟಿಯಂತೆ ಹೊಳೆಯುವ ಈ ನನ್ನ ಜ್ಞಾನದ ಮುಂದೆ ಬಂದ ಅದೇನಾಯ್ತು? ಬಿದ್ದು ಉರುಳೆ. ಅದೇನಾಕದು? ಅದು ಬಂದ ನನಗೆ ಮುಟ್ಟಾಕ್ ಬತ್ತು. ಅದು ರೆಕ್ಕಿ ಸುಟ್ಕೊಂಡ ಸತ್ತು ಹೋತು. ಕತ್ತಿ ಚಂದಿಲ್ಲ? ಈ ಬಲ್ಬಿಗಳಿಗೆ ಬಂದ ಈ ಹುಳ ಬಂದ ಮುಟ್ಟಿ ಸತ್ತು ಹೋಗವಿಲ್ಲಲ್ಲಿ. ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ. ಅದೇ ಯಾವುದು ವಿಷಯಗಳ ಆಕರ್ಷಣೆಗೆ ಬೀಜ ಬೀತ ಆಯಿತೋ ಆ ತಾಮಸ ಬುದ್ಧಿ ಎಂಬ ಕತ್ತಲೆ ಏನಾಯ್ತು? ಅಳಿ ಬೇಕಾದಷ್ಟನ್ನು ಹೇಳೈತಲ್ಲ.
ಲೈಟ್ ಹಚ್ಚಿದ ಕೂಡಲೇ ರೂಮ್ನಾಗಿನ ಕತ್ಲ ಏನು ಬಾಗಲ್ಲೇ ಹೋತೋ ಕಿಟಕಿಲೇ ಹೋತೋ ಅಂದ್ರೆ ಇದ್ರ ಹೋದಿತು. ಹೌದಿಲ್ಲ? ಕತ್ತಲೆ ಬಾಗಲ್ಲೇ ಹೋತೋ ಕಿಟಕಿಲೇ ಹೋತೋ ರುದ್ರಣ್ಣ? ಅದು ಇಲ್ಲ. ವಾಸ್ತವಿಕವಾಗಿ ಕತ್ತಲೆಗೆ ಇರುವಿಕೆ ಇಲ್ಲ. ಇರುವಿಕೆ ಇಲ್ಲದ ವಸ್ತು ಇದ್ದಂತೆ ತೋರುವುದಕ್ಕೆ ಭ್ರಮ ಅಂತ. ಏನಪ್ಪಾ ಭ್ರಮ ಅಂದ್ರೆ ಏನ್ ತಮ್ಮ? ಇರುವಿಕೆ ಇಲ್ಲ, ಅದು ಇದ್ದಂತೆ ತೋರ್ದತ್ತಲ್ಲ, ಅದೇ ಭ್ರಮ. ಅದೇ ಭ್ರಮ. ಅಲ್ಲಿ ಬಿಸಿಲಿನಲ್ಲಿ ಮೃಗಜಲದಂತೆ ಕಾಣುವ ನೀರಿಲ್ಲ, ನೀರಿನಂತೆ ತೋರ್ತದೆ. ಹೌದು. ಆಕಾಶವು ನೆಲಕ್ಕೆ ಹತ್ತಿಲ್ಲ, ಹತ್ತಿದಂತೆ ತೋರ್ತದೆ. ಹೊರಗೆ ನಿಂತು ಮುಂಜಾನೆ ಆಕಾಶ ನೋಡ್ರಿ, ಬಳ್ಳಾರಿ ಹತ್ತೈತೆ ಕಾಣ್ತದ ನಿಮಗಲ್ಲೇ. ಹತ್ತೈತೇನ? ಇಲ್ಲ. ಹಂಗ ತೋರುವುದರ ಸ್ವಭಾವ. ಹೌದು. 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 ಮುಸುಕಿದ ವಿಷಯ ಪತಂಗ ಬಿದ್ದುರುಳೇ ತಾಮಸ ಬುದ್ಧಿ ಎಂಬ ಕತ್ತಲೇ ಅಳಿಯೇ. ವ್ಯಾಸಗಿ ಅಂತಂದ್ರೇನು? ಅದು ನಾವು ಅರಿದಾಗಿದ್ದಾಗ ಈ ಓಕ್ಳಿ ಅಂತ ಆಡ್ತಿದ್ದೆ. ಓಕ್ಳಿ ಅಂದ್ರೆ ಒಂದು ಕಲ್ಲಿನ ಒಂದೇನೋ ಮಣ್ಣಿನಾಗ ಒಂದು ತೆಗೆದು ಮಾಡ್ತಿದ್ರು, ಅದ್ರ ನೀರು ತುಂಬ್ತಿದ್ರು. ಹಿಂಗೊಂದು ಮಟ್ಟಿ ಅಂತ ನೀರು ತುಂಬಿಕೊಂಡು ಅದನ್ನ ತಗೊಂಡು ಒಂದು ಹಿಂಗ್ ಹೊಡುತ್ತಿದ್ದೆ, ಹಿಂಗ್ ರಾಹು ಅಂತ ಹೇಳಿ. ಮೊಸರಿಗೆ ಅಂದ್ರೇನು? ಈಗ ಹಂಗ ನಿಮ್ಗೆ ತಿಳುವ ಒಂದು ದೃಷ್ಟ ಅಂತ ಹೇಳ್ತೀನಿ. ಈಗ ನೀವು ಮಧ್ಯಾಹ್ನ ಬಿಸಿಲಾಗ ಮಾಡ್ಕೋಬೇಕಂತೇಳಿ ಕಿಟಕಿ ಬಂದ್ ಮಾಡ್ರಿ, ಬಾಗಿಲ ಬಂದ್ ಮಾಡ್ರಿ, ಬೆಳಗ್ಗೆ ಅಂತ ಹೋತಂತ ಈ ಕೆಟ್ಟ ಬಿಸಿಲಾಗ ನೀವೊಂದ್ ಕೆಲಸ ಮಾಡ, ಪೂರ ಕಿಟಕಿ ಬಂದ್ ಮಾಡ, ಪೂರ ಬಾಗಿಲ ಬಂದ್ ಮಾಡ, ಮತ್ತೆ ಎಲ್ಲಿಯೂ ಸೂರ್ಯ ಕಿರಣ ಬರಾಕ್ ಜಾಗ ಬಿಡಬೇಡ. ಆದ್ರೆ ಬೆಳಕು ಹೋತಂತಮ್ಮ? ಅದು ಎಲ್ಲಿಯಾದ್ರೂ ಯಾಕೋ ಅಲ್ಲ, ಬೆಳಕಿನ ಭಾವ ನಿನ್ನ ರೂಮ್ನೊಳಗೆ ಹೆಂಗಿರ್ತೈತೋ ಆ ಸುಜ್ಞಾನ ಅನ್ನೋದು ಏನ್ ಮಾಡ್ತೈತಂದ್ರೆ ತಮ್ಮ, ಅದು ಒಂದು ಸಾರಿ ನಿನ್ನಲ್ಲಿ ಘಟಿಸ್ತು ಅಂತ ಇಟ್ಕೋ, ಅದನ್ನ ನಿನಗೆ ಮರೆಯಕ್ಕಾಗೋದಿಲ್ಲ. ತಮ್ಮ ಅಲ್ಲಪ್ಪ, ಮಿಥ್ಯ ರೂಪವಾದ ನಾಮರೂಪಗಳನ್ನೇ ನೆನಪಿಟ್ಟುಕೊಂಡಿರಿ, ಸತ್ಯರೂಪವಾದ ಆತ್ಮ ಪ್ರಕಾಶ ಮರ್ಯಾಕತ್ತಂತಮ್ಮ? ಅಂತಮ್ಮ ಇಲ್ಲ. ಸುಜ್ಞಾನ ಮಸಗಿ ಏನಂತಮ್ಮ? ಮುಂದೆ ಏನದು? ಮಸಗಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾಕಾಳಿಕ ಪರ್ದದ ಅನುಪಮ. ಆ ಮಾಯಾ ಕಾಳಿಕೆ ಏನಿತ್ತಲ್ಲ ಆತಮ್ಮ, ಏನಪ್ಪಾ ಮಾಯೆಗಳು ಅವು ಯಾವ್ದು ಹೆಂಗಿತ್ತು? ಸತ್ತಲ್ಲ ಅಸತ್ತಲ್ಲ ಸದಸತ್ತಲ್ಲ, ಭಿನ್ನಲ್ಲ ಅಭಿನ್ನಲ್ಲ ಭಿನ್ನಾಭಿನ್ನವಲ್ಲ, ಸಾವಯವಲ್ಲ ನಿರವಯವಲ್ಲ ಸಾವಯವ ನಿರವಯವೂ ಅಲ್ಲ. ಇಂತಿ ಅನಿರ್ವಚನೀಯ ರೂಪವಾದ ಮಾಯೆ ಮಹೇಶ್ವರನನ್ನು ಆಶ್ರಯಿಸಿಕೊಂಡು ಏನು ಜಗದ್ರೂಪವಾದ ನಾಟ್ಯ ಮಾಡಿತಲ್ಲ, ಅದು ಜ್ಞಾನಾನಂತರದಲ್ಲಿ ಐತೇನ? ಇಲ್ಲ. ಐತೇನ? ಇಲ್ಲ. ಮಸಗೇ ಸುಜ್ಞಾನವೆಂತೆಂಬ ಮಹಾಪ್ರಭೆ ಅದು ಪಸರಿಸೆ. ಅದು ಪಸರಿಸೆ ಅಂದ್ರೆ ಈಗ ಸೂರ್ಯ ಉದಯ ಆತು ಅಂದ್ರೆ ಸೂರ್ಯನ ಬೆಳಕು ಆ ಭೂಮಿ ಮೇಲೆ ಪಸರಿಸ್ತೆ ಅಂದ್ರೆ ಆ ಹುಲ್ಲಿನ ಮೇಲೆ ಇಬ್ಬಂದು ಬಿದ್ದಿರ್ತೈತಲ್ಲ ತಮ್ಮ, ಇರ್ತತನ ಏನದ? ಇಲ್ಲ. ಎಲ್ಲಿ ಹೋಗ್ತಮ್ಮ ಅದು? ಮುಂಜಾನೆ ಮುಕ್ಕಿಂಗ್ ಹೋದ್ರ ಹುಲ್ಲಿನ ನಿಮ್ ಕಾಲ್ ತೋತಾವ ನೋಡು, ಅಷ್ಟು ಹುಲ್ಲಿನ ಮೇಲೆ ಬಿದ್ದಂತ ನೀರು ಸೂರ್ಯ ಲೈನ್, ಆ ಸೂರ್ಯ ಕಿರಣ ಬಂದು ಅದ್ರ ಮ್ಯಾಲ ಮುಟ್ಟಿದ ತಕ್ಷಣದಲ್ಲಿ ಹೆಂಗ ಮಾಯ ಆಗಿ ಹೋತೋ ಹಂಗ ಜನ್ಮ ಜನ್ಮಾಂತರದಲ್ಲಿ ದೇಹ ನಾನೆಂಬ ಭಾವದ ಮಾಯೆ ಬರದಿಲ್ಲ. ಶಿವಕಾರಣದಲ್ಲಿ ಎಲ್ಲೋ ಒಂದ್ ಕಡೆ ಆಡು ತೀರಳೆ ಮಾಯೆ ಎಂಬ ಕಾಮಿನಿ ಬಿಡದೆ ನೋಡಿ ಬಲ್ಲವರು ಸಂಸಾರ ನಾಟಕವು. ಯಾರಪ್ಪ ಇವರು ಸೂತ್ರಧಾರ? ಮಾಯಾ ಸೂತ್ರದಿಂದ ನಾಟಕ ನಡೆದತ್ತಿದು. ನೀನು ಹೆಂಡತಿ, ನಾನು ಗಂಡ, ಇವನು ಮಗ, ಇವನು ಅಜ್ಜ, ಇವನು ಅಪ್ಪ, ಇದು ಭೂಮಿ, ಇದು ನನ್ನದು, ಇದು ಎಲ್ಲಾ ಮಿಥ್ಯಾರೂಪಗಳು, ಎಲ್ಲಾ ಮಿಥ್ಯಾರೂಪಗಳು.
ಈ ಮಾಯಾ ಕಾಳಿಕೆ ತೋರ್ದು ಅಂದ್ರೆ ಅದು ಬಿಟ್ಟು ಓಡಿ ಹೋಗಿ ಅನುಪಮ, ಏನದು ಶಬ್ದ ಕೊನೆತಮ್ಮ ಅದು? ಅನುಪಮ ಅಂದ್ರೆ ಅನುಪಮ ಅಂದ್ರೆ ಉಪಮಾನರಹಿತವಾದ ಜ್ಯೋತಿ. ಹೊರಗಿನ ಜ್ಯೋತಿಗಳು ಈಗ ನೀವೇನ ಗುಡಿದಾಗ ಅದು ಸ್ವಲಕ್ಷ ದೀಪ ಅದು ಇದು ಮಾಡ್ತಿರಲ್ಲ, ಅವು ಒಂದಕ್ಕೊಂದು ಉಪಮಾನದ ಅವಕ್ಕೆ. ಆದ್ರೆ ಆತ್ಮಜ್ಯೋತಿಗೆ ಏಕಂ ಏವಂ ಅದ್ವಿತೀಯಂ ಎಂಬ ವಿಶೇಷಣದಿಂದ ತೋರುವಂತಹ ಉಪಮಾರಹಿತವಾದ ಜ್ಯೋತಿ ಬೆಳಗುತ್ತಿದೆ. ಎರಡನೇ ನೋಡಿ ಮುಗಿತಪ್ಪ, ಇನ್ನು ಮೂರನೇ ನೋಡಿ. ಶಿಷ್ಯ ಅಂತಾನ, ಶಿಷ್ಯ ಅಂತ ಏನಾರ ಒಂದು ಬೆಳಗ್ತದ ಒಂದು ತೋರ್ತದ ಅಂದ್ರೆ ಅದಕ್ಕೆ ಒಂದು ರೂಪ ಇರ್ಬೇಕು, ಅದಕ್ಕೆ ಒಂದು ಆಕಾರ ಇರ್ಬೇಕು, ಅದಕ್ಕೊಂದಿಷ್ಟು ನನಗೇನಾದ್ರೂ ತಿಳಿಯುವ ಹಾಗೆ ಒಂದು ಮಾತು ಹೇಳಿ ಅಂದ. ಅವಾಗ ಗುರುಗಳು ಅಪ್ಪಣೆ ಮಾಡ್ತಾ ಇದ್ದಾರೆ, ನೋಡು ಅದು ಹೇಗದ ಅಂದ್ರೆ ಆ ಜ್ಯೋತಿ ಹೇಗದ ಅಂದ್ರೆ ಭೂಷಣ್ ಬಹಳ ಚಂದ ಅದ. ಎಳೆ ಮುತ್ತಿನಂತೆ, ದೀಪದಿರಿಯಂತೆ, ಸೆಳೆಮಿಂಚಿನಂತೆ, ತೊಳಪ ವಿದ್ರುಮದ ಬಳ್ಳಿಯಂತೆ, ಥಳಿ ಥಳಿಪ ಶಶಿ ಸೂರ್ಯ ಕೋಟಿಯಂತೆ. ಅವ್ರ ಉಪಮಾನ ಬರ್ದಾರಲ್ಲಿ ಅದನ್ನ ನಿಜಗುಂಡ್ರು ಅದನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವ್ರಿಗೆ ಏನ್ ಕೊಟ್ರು ಅಂದ್ರೆ ಪ್ರಣವಾಕಾರ. ಏನ್ ಶಬ್ದ? ಪ್ರಣವಾಕಾರ. ಪ್ರಣವ ಅಂದ್ರೇನು? ಓಂಕಾರಂ ಇತ್ತೇವಂ ಪ್ರಣವಂ ಉಚ್ಯತೆ. ಹೆಂಗೈತೆ ಅಂತಪ್ಪ ಅದು? ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತೆ ಯೋಗಿನೋ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಏನು ಓಂಕಾರ ಬಿಂದು ಉಪನಿಷತ್ ಏನ್ ಹೇಳ್ತದೆ? ಅದು ಪ್ರಣವಾಕಾರ. ಪ್ರಣವ ಅಂದ್ರೆ ಓಂಕಾರ. ಆ ಪ್ರಣವಾಕಾರಗಳು ಇಲ್ಲಿ ತನಕ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬಂತ ಸಗುಣಗಳಿಗೆ ಒಳಪಟ್ಟಿತ್ತು. ಅದು ಇಲ್ಲದ ಗುಣಮೂರು ಮುಟ್ಟದೆ ಅದು ಶಿವಲಿಲ್ಲ ನೋಡು, ಮುಟ್ಟದ ಅಂತ ಹೇಳಿದ ತಿದ್ರೆ ಅದನ್ನ. ಗುಣಮೂರು ಮುಟ್ಟದೆ ಗಣನೆಗೆ ಅತಿತಾರ್ಥ ವೆಣ ಅಲ್ಲದು, ವೆಣೆ ಅಂದ್ರೆ ಹೀಗೆಂದೆಣೆ ಅಂತಂಗದು. ನೋಡ್ರಿ ಪದಚ್ಛೇದ ಸರಿಯಾಗಿ ನೋಡ್ಕೊಡ್ರಿ ಅದನ್ನ. ಪ್ರಣವಾಕಾರದ ಗುಣಮೂರು ಮುಟ್ಟದೆ ಗಣನೆಗೆ ಅತಿತಾರ್ಥವೆಣೆ ತೋರುವ. ಎಷ್ಟು ಚಂದ ಕುಂಶಾಣ ಅದನ್ನ ಪುಣ್ಯಾತ್ಮ ಬಿಡಿಸ್ತೇನೆ ನೋಡಿ ಅದನ್ನ. ಏನಪ್ಪಾ ಯಾವ ಆಕಾರಪ್ಪ ಅದು? ಪ್ರಣವಾಕಾರ. ಮೂರು ಗುಣಗಳೇ ಅವು. ಸತ್ವಾದಿ ಮೂರು ಗುಣಗಳಿಂದ ತೋರಿಲ್ಲಿದು. ಇದು ಸತ್ವ ರಜ ತಮ ಎಂಬ ಮೂರೂ ಗುಣಗಳಿಗೆ ಅತೀತವಾಗಿ ಗುಣದ ಆಶ್ರಯದಿಂದ ತೋರ್ತಿತ್ತು ಅಂದ್ರೆ ಅದು ಸಗುಣವಾದೀತು. ಆ ಸತ್ವ ಮತ್ತು ರಜತಮ ಗುಣಗಳಿಂದ ಆಶ್ರಿತವಾಗಿ ತೋರುವ ಜ್ಯೋತಿ ಅಲ್ಲಿದು ಗುಣಕ್ಕತೀತವಾಗಿ. ತ್ರೈಗುಣ್ಯೋ ವಿಷಯಾವೇಶ ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮಾತ್ಮವಾನ್. ಏನ್ ಹೇಳ್ತಪ್ಪ ನಿಮ್ಮ ಶ್ರುತಿ? ಸಮಸ್ತ ವೇದಗಳೆಲ್ಲ ಗುಣಗಳನ್ನು ವರ್ಣಿಸುತ್ತವೆಯೋ ಅರ್ಜುನ, ನೀನು ಗುಣದ ಮಧ್ಯದಲ್ಲಿ ಸಿಲುಕಿದರೆ ನಿನಗೆ ಜ್ಞಾನ ಎಂದೆನ್ನುವುದಿಲ್ಲವೋ? ನೀನು ನಿಸ್ತ್ರೈಗುಣ್ಯೋ ಭವ ಅಂದ್ರೆ ಗುಣಕ್ಕೆ ಅತೀತನಾಗು ಅಂತ ಆಶೀರ್ವಾದ ಮಾಡಿಲ್ಲ ಅವನೇ. ಹಾಗೆ ಗುಣಮೂರು ಮುಟ್ಟದೆ ಗಣನೆಗೆ ಮುಂದಿನ ಶಬ್ದ ಏನದಲ್ಲಿ? ಗಣನೆಗೆ.
ಗಣನೆಗೆ ಅಂದ್ರೆ ಗಣಿತ ಮಾಡಿ ಹೇಳಿದ್ದಲ್ಲಿದು. ಈ ಜಗತ್ತೆಲ್ಲಾ ಗಣಿತದ ಇಲ್ಲೇ. ಈ ಜಗತ್ತಲ್ಲಿ ಎದಕ್ಕೆ ಒಳಪಟ್ಟಿತ್ತಮ್ಮ ಇದು? ಅಕ್ಷಾಂಶ ರೇಖಾಂಶದಿಂದ ಅಳದಿರಿ ಇಲ್ಲಿದ್ರೆ, ಮೀಟರ್ನಾಗ ಹೇಳಿರಿಲ್ಲ ಇದನ್ನೇ. ಇದು ತೋರ್ಪ ಜಗತ್ತಿನ ದೃಶ್ಯ ರೂಪ ಜಡವೂ ಗಣಿತಕ್ಕೊಳಪಟ್ಟದ, ಆದರೆ ಆತ್ಮವೂ ಅಗಣಿತ. ಗಣನೆಗೆ ಅಂದ್ರೆ ನಿನ್ನ ಗಣಿತಕ್ಕೆ ಅಥವಾ ನಿನ್ನ ಮನಸ್ಸಿನಿಂದ ಉಂಟಾಗುವ ಕಲ್ಪನೆಗೆ ಅತೀತಾರ್ಥವು ಅಂದ್ರೇನು, ಮಾತು ಮನಗಳಿಗೆ ಅತೀತವು ಎಂದು ಶ್ರುತಿ ಹೇಳುತ್ತಿದ್ದರೂ ಸಹಿತ ನೋಡಿ ಎಷ್ಟು ಚಂದ ಬರಿತಾನ ಅಲ್ಲೇ. ಪ್ರಣವಾಕಾರದ ಗುಣಮೂರೂ ಮುಟ್ಟದೆ ಗಣನೆಗೆ ಅತೀತಾರ್ಥವೆಣೆ ಅಂದ್ರೆ ಶ್ರುತಿಯು ಹೀಗೆ ಹೇಳಲು ತೋರುವ. ಮುಂದಿನ ಶಬ್ದ ಏನಪ್ಪ ಅದು? ತೋರುವ. ಯಾರಿಗೆ ತೋರುವ? ಯಾರಿಗೆ ತೋರುವ? ಯಾವಾತನು ಸದ್ಗುರು ಪಾದಾಂಬುಜದಲ್ಲಿ ತನ್ನ ಸಮರ್ಪಣಾ ಭಾವದಿಂದ ಇಟ್ಟು ಗುರುವೇ ಪರಮಗತಿ ಎಂದು ತಿಳಿದು ತನ್ನ ದೇಹಾದಿಕ ಸಮರ್ಪ ಭಾವನೆಗಳನ್ನೆಲ್ಲ ಗುರುಪಾದದಲ್ಲಿಟ್ಟು ಭಕ್ತಿ ರಸದಲ್ಲಿ ನಿಂದು ಎದ್ದಿರುವನೋ ಅವನಿಗೆ ತೋರುವ. ಏನಪ್ಪ ರುದ್ರಣ್ಣ? ನೋಡ್ಕೋ ನೋಡ್ಕೋ, ತೋರುವ. ಹೇಗೆ ತೋರುವ? ಹೇಗೆ ತೋರುವ ಅಂದ್ರೆ ಯಾವಾಗೂ ಒಂದ್ಸಲ ದೇವ್ ಬಂದರ ಗತೆ ಬಂದ್ ಹೋಗತ್ತಾನ. ಅದ ಅವನು ಮಾತ್ರ ಚುರಣೆ ಇಲ್ಲದ. ಆ ತೋರುವ ಪದಕ್ಕೆ ಬಹಳ ಚಂದ ಬರ್ದಾಳ ನೋಡ ಕ್ಯಾಕ ಮಹಾದೇವಿ. ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ. ಹೆಂಗ್ ತೋರಾಕೈತಮ್ಮ ಆಕೆಗೆ? ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ. ಹಿಂಗ್ ಅನ್ಬೇಕ ತೋರಾಕೈತೋ ಇಲ್ಲೋ? ತೋರಾಕೈತಿ. ಏನ್ ತೋರ್ಲಾರ್ದ ಅಂತಾರೋ? ಇಲ್ಲ. ಸಕಲ ವಿಸ್ತಾರದ ರೂಹು ನೀನೇ ದೇವಾ. ಖಗ ಮೃಗಗಳಲ್ಲಿ ನೀನೇ ದೇವಾ. ಅಂದ್ರೆ ಹೆಂಗ್ ತೋರಾಕೈತಮ್ಮ ಆಕೆಗೆ? ಎಲ್ಲ ಕಡೆ ಹೌದು. ಯಾಕೆ ತೋರಾಕತ್ತದು? ಯಾಕೆ ತೋರಾಕತ್ತದು? ತನ್ನ ದೇಹ, ತನ್ನ ಯೌವನ, ತನ್ನ ರೂಪ, ಬಟ್ಟೆ ಬರ ಮೇಲೆ ಅರ್ಜುನನು ಭಾವವೂ ಇಲ್ಲದೆ ಚನ್ನ ಮಲ್ಲಿಕಾರ್ಜುನನೇ ಎನ್ನ ಪತಿ. ಒಂದು ಕ್ಷಣ ಈ ಲೋಕದ ಪತಿಗಳ ಕಿತಾಪತಿಗಳ ಕಡೆ ನೋಡಿದ್ಲ ನಾಕೆ? ಇಲ್ಲ. ಹೆಂಗ ಆಕಿ ಆ ಚನ್ನ ಮಲ್ಲಿಕಾರ್ಜುನನೇ ಎನ್ನ ಪತಿ ಅಂತ ಹೇಳಿ ತನ್ನ ದೇಹ ಭಾವವನ್ನು ತೆಗೆದು ಅವನ ಪಾದದಾಗ ಒಗದ್ಲೋ, ಹಂಗ ಒಗದ ಪುಣ್ಯಾತ್ಮನಿಗೆ ತೋರುವ. ಗೊತ್ತಾಗಪ್ಪ? ತೋರುವ ಪದ ಅಂಡರ್ಲೈನ್ ಮಾಡದನ. ತೋರುವ ಅಂದ್ರ ಅಂತ ಭಕ್ತನಿಗೆ ಪ್ರತಿನಿತ್ಯದಲ್ಲೇ ರಾಮಕೃಷ್ಣ ಪರಮಹಂಸರು ಕಾಳಿಗುಡಿಯ ಕದಾ ತೆಗೆದ ಒಳಗೆ ಹೋಗಿ ಸೀರೆ ಉಡಿಸುವಾಗ ಮಾತಾಡ್ತಿದ್ರಕಿ ಕೂಡ. ಮತ್ತೆ ತೋರುವ ಹೌದು, ಏನು ತೋರಿಲ್ಲೋ? ಹೌದಪ್ಪ, ತೋರುವ ಹೌದು. ಹೌದಪ್ಪ. ಮತ್ತೆ ನೀವೇನೋ ಹೇಳ್ತೀರ ರೂಪ ಶಾಸ್ತ್ರಿಗಳು, ಯಥಾ ವಾಚೋ ನಿವರ್ತಂತೆ ಪ್ರಾಪ್ಯ ಮನಸಾಸ. ಪರಮಾತ್ಮನು ಅವ್ಯಕ್ತನು, ಅಚಿಂತ್ಯನು, ಅವಿಕಾರಿಯು ಅಂತ ಏನೋ ಹೇಳ್ತಿರಲ್ಲ ನೀವು. ಮತ್ತೆ ಅವ ಹೆಂಗ್ ತೋರಿದ್ಲು? ನಿಮ್ಮ ಶಾಸ್ತ್ರ ಬೇಕಾಗಿಲ್ಲ ನಮಗೆ. ನಿಮ್ಮ ಶಾಸ್ತ್ರ, ನಿಮ್ಮ ವೇದ, ನಿಮ್ಮ ಪುರಾಣ ನಮಗ ಅವು ಬೇಕಾಗಿಲ್ಲ. ನಮಗೇನಪ್ಪಾ ಅಂತಂದ್ರೆ ಅಚಲವಾದ ಭಕ್ತಿ. ಯಾರಿಗಪ್ಪ ಅದು? ಅಚಲವಾದ ಭಕ್ತಿ. ಅನುಪಮಾಚಲ ಭಕ್ತಿ ಭಾವಾನುಕೂಲನು ಅವನಿಗೆ ತೋರುವ.
ಅದ್ರ ಹೆಸರೇನು? ಮೋಕ್ಷ ಚಿಂತಾಮಣಿ. ಏನಂತ ಹೆಸರು ಅದರದ್ದು? ಮೋಕ್ಷ ಚಿಂತಾಮಣಿ. ಯಾರಿಗೆ ಬರೋದಿಲ್ಲ? ಪರಮ ದೃಷ್ಟ್ವಾ ನಿವರ್ತತೆ. ಏನ್ ಬರ್ತಾನೆ? ಪರಂ ಅಂದ್ರೆ ತೋರುವ, ದೃಷ್ಟ್ವಾ ಕಂಡಿತೋ, ಆ ಕ್ಷಣದಲ್ಲಿ ಜನ್ಮಗಳು ನಿವರ್ತತೆ. ಬರದಿಲ್ಲ ನಿಮ್ಗೆ ಗೀತಾಗ ಬರದಿಲ್ಲ? ಅನುಮಾತ್ರ ಚಲನೆ ಇಲ್ಲದೆ ಮೋಕ್ಷ ಚಿಂತಾಮಣಿ ಎನಿಸುವ. ಮತ್ತೇನಪ್ಪ ಕೊನೆಗೆ ಬಂದಲ್ಲಿ? ಶಂಭುಲಿಂಗವೇ ತಾನಾದ. ಈಗ ಶಂಭುಲಿಂಗ ಬೇರೆ, ತಾನು ಬೇರೆ ಅಲ್ಲ. ತಾನೇ ಶಂಭುಲಿಂಗನ ರೂಪವಾಗಿ ನಿಂತವನು. ಎತ್ತ ನೋಡಿದರ ತತ್ತ ದೇವನನ್ನೇ ಕಾಣುವವನು. ಸಕಲ ಜೀವರಾಶಿಯಲ್ಲಿ ಕರುಣೆಯ ರಸವನ್ನೇ ಒಸರಿಸುವವನು. ಸದಾ ಕಣ್ಣಿನಿಂದ ಪ್ರೇಮದ ಕಿರಣಗಳನ್ನೇ ಬಿಡುವವನು. ಸದಾ ಬಾಯಿಂದ ಪರಮಾತ್ಮನ ನಾಮೋಚ್ಚಾರವನ್ನೇ ನುಡಿಸುವವನು. ಅಂಥ ಪರಮಯೋಗಿ ಅವ ಎಲ್ಲಿ ಪಾದವನ್ನಿಡ್ತಾನೋ ಅದು ಸುಕ್ಷೇತ್ರ. ಜಲವೇ ಪಾವನ ತೀರ್ಥ. ನೀನೊಲಿದು ಪಾದವನಿಟ್ಟ ಬರಲಿಲ್ಲ ಎಲ್ಲ. ಎಂಥವಪ್ಪ ಯಾವನು ಗುರು ಶಂಭುಲಿಂಗವೇ ತಾನಾಗೆ ನಿಂತಾನಲ್ಲ, ಅಂಥ ಪುಣ್ಯ ಪುರುಷ ಅವ ಇಲ್ಲಿ ಪಾದವನ್ನಿಡ್ತಾನೆ. ಎಲ್ಲಿ ಯಾವ ಜಲದಲ್ಲಿ ತನ್ನ ಮುಖವನ್ನು ತೊಳಿತಾನೆ, ಯಾರಿಗೆ ಕರುಣ ಪ್ರಸಾದವನ್ನು ನೀಡ್ತಾನೆ, ಯಾರನ್ನ ಸ್ಪರ್ಶಿಸ್ತಾನೆ, ಯಾರನ್ನ ದೃಷ್ಟಿಸ್ತಾನೆ. ಈ ಕರೆಂಟ್ ವೈರ್, ಕರೆಂಟ್ ತುಂಬಿದ ಕರೆಂಟ್ ಪ್ರೇಮದಿಂದ ಹಿಡಿದ್ರು ಹೊಡೆಯುವುದ? ಹೌದಿಲ್ಲ? ಅರಿತು ಮರೆತಾದರು ಅಂತ ಬರ್ದಾರ ಅವರಲ್ಲಿ. ಅದು ಹೇಗೋ ಹಾಗೆ ಪರಮ ವರಗುರು ಶಂಭುಲಿಂಗ ಸ್ವರೂಪಿ ಶ್ರೀಮನ್ ಜೀವನಾರ್ಯವೇ ಕೈವಲ್ಯ ಪದ್ಧತಿ ನಾಮಕ ಗ್ರಂಥ ಇವತ್ತಿಗೆ ಮುಕ್ತಾಯ. ಈ ಮುಕ್ತಾಯ ಮತ್ತು ಸಂಪೂರ್ಣ ಸಮಾಪ್ತಿ ಅಂತ ಬರ್ದಾರ ಅಲ್ಲಿ. ಸಮ್ಯಕ್ ಆಪ್ತುಂ ಉಚ್ಯತೆ ಇತಿ ಸಮಾಪ್ತಿ. ಏನು ಹೇಳಿನೋ ಅಷ್ಟು ಸ್ವೀಕಾರ ಮಾಡಿಕೊಂಡವರಿಗೆ ಅದು ಸಮಾಪ್ತಿ. ಓದಿ ಮುಗಿಸಿದವರಿಗೆ ಸಂಪೂರ್ಣ, ಆಚರಿಸಿ ಮುಗಿಸಿದವರಿಗೆ ಮುಕ್ತಾಯ. 3 ಹೇಳೇನು ನೋಡಪ್ಪ. ನಾನು ಹೇಳ್ತಾ ಇದ್ದೇನೆ ಇದು ಸಂಪೂರ್ಣ. ಅದನ್ನ ಇನ್ನು ಮುಕ್ತಾಯ ಮಾಡೋದು ಅದು ನಿಮ್ಮೆಲ್ಲರ ಪವಿತ್ರ ಪಾದದಲ್ಲಿ ಅದನ್ನು ನಾನು ಬಿಡ್ತೇನೆ ಮತ್ತು ನಾನು ನಿಮ್ಮನ್ನು ನಂಬುತ್ತೇನೆ. ನೀವು ಜೀವನದಲ್ಲಿ ಯಥಾವತ್ತಾಗಿ ಬ್ರಹ್ಮವೇತ್ತರಾಗಿ, ಬ್ರಹ್ಮವಿದ್ವರ್ಣರಾಗಿ, ಬ್ರಹ್ಮಜ್ಞಾನಿಗಳಾಗಿ ನೀವಿರುವ ಸ್ಥಾನದಲ್ಲಿ ಯಾರ್ಯಾರ ಮನೆಯಲ್ಲಿದ್ದೀರೋ ಮನೆಯಲ್ಲಿಯೇ ನೀವು ಚೆನ್ನಾಗಿರಿ, ಯಾರ ಮಠದಲ್ಲಿದ್ದೀರೋ ಮಠದಲ್ಲಿಯೇ ಚೆನ್ನಾಗಿರಿ. ಈ ವಿಶ್ವದ ದೃಶ್ಯಾತ್ಮಕ ಸಂಬಂಧಗಳು ನಾಟಕದ ನಟರಂತೆ. ಏನಂತ ತಿಳ್ಕೊಬೇಕಪ್ಪ ನಾವಿಲ್ಲೇ? ಆ ನಾಟಕದ ನಟನೆಯಲ್ಲೇ ನನಗೆ ಕೊಟ್ಟ ಪಾತ್ರವನ್ನ ನಾನು ಚೆನ್ನಾಗಿ ಮಾಡ್ಬೇಕು. ಹೆಂಡತಿ ಪಾತ್ರ ಕೊಟ್ಟಿದ್ದ ಹೆಂಡತಿಯ ಪಾತ್ರವನ್ನು ಚೆನ್ನಾಗಿ ಮಾಡಬೇಕು. ಗಂಡನ ಪಾತ್ರ ಕೊಟ್ಟಿದ್ದ ಗಂಡನ ಪಾತ್ರ ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಪಾತ್ರ ಮಾಡಿದ್ರೆ ಇನ್ನೊಂದು ಸಲ ಸಿನಿಮಾದಾಗ ಅವಕಾಶ ಕೊಡ್ತಾರೆ ನಿಮಗೆ. ಹೆಂಡತಿ ಪಾತ್ರ ಕೊಟ್ಟದ್ದು ಗಂಡನ ಗತಿ ಗುಣಗಾಡಿತಂದ್ರೆ ಕೊಡ್ತಾರೇನು? ಕೊಡಂಗಿಲ್ಲ. ನಿಮಗೆ ಸನ್ಯಾಸಿ ಪಾತ್ರ ಕೊಟ್ಟಾರ, ನೀವು ಚೆನ್ನಾಗಿ ಅಭಿನಯಿಸಿದಾಗ ನಾಟಕ ಮುಗಿತು, ನಟನೆ ನಿಂತಿತು, ನಾಟ್ಯಕ್ಕೆ ಹೋಗಿದನಿಗೆ ನಮಸ್ಕಾರ. ಕೊನೆಗೇನಪ್ಪ ನಮಗೆ ನಮಸ್ಕಾರ. ನೀ ಕೊಟ್ಟ ಪಾತ್ರ, ನೀ ಹಾಕಿದ ರಂಗಮಂದಿರ,
ನೀ ಕೊಟ್ಟ ಭಿಕ್ಷೆಯನ್ನುಂಡು ನಿನ್ನ ನಟನೆ ನಿನಗೆ. ಹೌದು. ಇದಕ್ಕೇನಬೇಕು? ಜೀವನ್ ಮುಕ್ತಿ ಅಂದ್ರೆ ಏನಲ್ಲದು? ಜೀವನ್ ಮುಕ್ತಿ ಅಂದ್ರೇನು? ಅವಂಗೆ ಒಪ್ಪಿಸಿ ಅನ್ಯವಾಗಿ ನಿಂತಿರುವ, ಅವಂಗೆ ಒಪ್ಸುದು. ಹೌದು. ದೇಹ ತಾಯಿ ತಂದೆಯಿಂದ ಬಂದ ಕಾಣಿಕೆ, ಅದು ಪಂಚಭೂತಗಳ ಪಾಲುಗಾರಿಕೆ, ಸ್ಥೂಲ ದೇಹ ಮಣ್ಣಿಗೆ, ಪ್ರಾಣ ಮಹಾವಾಯುವಿಗೆ, ಜಲವು ಜಲವನ್ನು ಸೇರ್ತು ತನ್ನ ತನ್ನ ಭೂತಗಳ ಪಾಲನ್ನ ಅವರ ಆಯಾ ಭೂತಗಳಿಗೆ ಹಂಚಿಕೊಟ್ಟಾಗ ನೀನು ಶೂನ್ಯ. ನೀ ಮಾಡಿದ ಪುಣ್ಯ ಪಾಪಗಳ ಕರ್ಮಗಳ ತಲೆಹೊರೆ ಜ್ಞಾನದಿಂದ ಭಸ್ಮ. ಆವಾಗ ಮಾಡಿದವನೇ ನೀನಲ್ಲ. ಅಹಂ ನಿರ್ವಿಕಲ್ಪಿ ನಿರಾಕಾರ ರೂಪಿ ವಿಭೂತ್ವಾಚ್ಛ ಸರ್ವತ್ರ ಸರ್ವೇಂದ್ರಿಯಾನ ನ ಚಾಸಂಗತಂ ನೈವ ಮುಕ್ತಿರ್ನಮೇ ಅಚ್ಚಿದಾನಂದ ರೂಪಶೋಹಂ. ನಾನು ಯಾರು? ನಾನು ಸಚ್ಚಿದಾನಂದ ರೂಪ. ಈ ದೇಹವು ನಾನಲ್ಲ, ಈ ದೇಹ ಗಣ್ಣಲ್ಲ, ಈ ದೇಹ ಗಂಡಲ್ಲ, ಮನೆ ಮಠಗಳು ನನಗಿಲ್ಲ. ಬರಲಿಲ್ಲ ಅಜ್ಜ. ಆಗೋ ಅನಿಕೇತನ. ಏನ್ ಬರಲ್ಲ? ಆಗೋ ನೀ ಅನಿಕೇತನ. ಏ ನನ್ನ ಚೇತನ, ಆಗೋ ನೀ ಅನಿಕೇತನ. ಓ ನೀ ಅನಿಕೇತನ. ಅನಿಕೇತನ ಅಂತಂದ್ರೆ ಅಖಂಡ. 30-40 ಆಗಬೇಡ, ಅಖಂಡವಾಗು. ಭಗವಂತನ ನಾಮ ಜಪಿಸು. ಪರಮಾತ್ಮನ ಪ್ರಾಸಾದಿಕವಾಣಿಯನ್ನು ಪಡೆ. ಸುಮ್ಮನೆ ಒಬ್ಬ ನೋಟುಕನ ಲೋಕವನ್ನು ಹೆಂಗ್ ನೋಡೋದು? ಸುಮ್ಮನೆ ಸಿನಿಮಾ ನೋಡೋದಂಗ್ ನೋಡೋದು. ಸಿನಿಮಾ ನೋಡ್ಕೊಂತ ಸಂತೋಷ ಪಟ್ಕೊಂತ ಹೋಗೋದು. ಶಿವ. ನಮಸ್ಕಾರ ಅಪ್ಪಾಜಿ. ನಮಸ್ಕಾರ ಅಪ್ಪಾಜಿ. ನಮಸ್ಕಾರ. ವಾ